ಅಯ್ಯೋ, ಏನಾಯ್ತು? ಪಂಕ್ಚರ್ ಆಗಿದೆ ಅರ್ಜುನ್. ಪಂಚರ? ಅಯ್ಯಯ್ಯೋ, ಚೆನ್ನಾಗಿತ್ತಲ್ವಾ ಭಾವ? ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಹಾಗೆ ಕಣೆ, ನಿನ್ ಟೈಮು ಅಷ್ಟೇ ತುಂಬಾ ಖರಾಬ್ ಆಗಿದೆ. ಹಾಗೇನು ಇಲ್ಲ ಅತ್ತೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಕರ್ಣ, ಸ್ಟೆಪ್ನಿ ಚೇಂಜ್ ಮಾಡೋಣ ಬಾ. ಹಾ, ಚೆಕ್ ಮಾಡ್ತೀನಿ. ಏನೇ ನಿನ್ ಪ್ಲಾನ್ ಟುಸ್ಪಟಾಕಿ ಆಗೋಯ್ತು. ಸುಮ್ನೆ ಇರ್ತೀರಾ? ಅರ್ಜುನ್, ಏನಾಯ್ತು? ಸ್ಟೆಪ್ನಿ ಮರ್ತ್ ಬಂದಿದ್ದೀವಿ. ಸರಿ, ಇಲ್ಲೆಲ್ಲಾದ್ರೂ ಪಂಚರ್ ಶಾಪ್ ಇದೆಯಾ ನೋಡ್ತೀನಿ. ಪ್ರಿಯಾ, ಅರ್ಜುನ ಸೇವಂತಿನ ಒಂದೇ ಕಡೆ ಸೇರ್ಸಕ್ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರೆ ಅವನೇ ಹೋಗ್ತಿದ್ದಾನೆ. ಅರ್ಜುನ್ ಬಾಬಾ, ಒಂದ್ ನಿಮಿಷ. ಕರ್ಣ ಅವ್ರೆ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಯಾಕೆ ಮಣಿ, ಏನಾಯ್ತು? ಪಾಪ ಈಗ ತಾನೇ ಇಬ್ರು ಒಂದಾಗಿದ್ದಾರೆ, ಅವ್ರನ್ನ ಅಷ್ಟು ಬೇಗ ದೂರ ಮಾಡ್ತಿದ್ದೀರಲ್ಲ, ನೀವೇ ಹೋಗ್ಬಾರ್ದಾ? ಅಯ್ಯೋ, ನನಗಿದು ಹೊಳಿಲೇ ಇಲ್ಲ ನೋಡು. ಅರ್ಜುನ್, ನೀನಿಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಏನೂ ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ. ಇಲ್ಲ ಅರ್ಜುನ್, ಈ ಟೈಮಲ್ಲಿ ನೀನು ಅದಕ್ಕೆ ಜೊತೆ ಇರೋದು ಮುಖ್ಯ. ನಾನು ಇಲ್ಲೇ ಎಲ್ಲಾದ್ರೂ ಪಂಚರ್ ಶಾಪ್ ಇದೆಯಾ ನೋಡಿಕೊಂಡು ಇಮಿಡಿಯೇಟ್ ಆಗಿ ಕರ್ಕೊಂಡು ಬರ್ತೀನಿ. ನೀನಿಲ್ಲೇ ಇರು. ಸರಿ. ಚಿಕ್ಕಿ, ಸೇವಂತಿ ಹೆಣ ಬೀಳೋದಂತೂ ಗ್ಯಾರಂಟಿ. ಬನ್ನಿ ಹೋಗೋಣ. ಏ, ಇಲ್ಲೇ ಇರೋಣ ಕಣೆ. ಸೇವಂತಿ ಸಾಯೋದನ್ನ ನೋಡಿ ಮಜಾ ತಗೊಳ್ಳೋಣ. ಚಿಕ್ಕಿ, ಹುಚ್ಚರ್ ತರ ಮಾತಾಡ್ಬಿಡಿ. ಸೇವಂತಿ ಹೊಳೆಯುವಾಗ ನೀವೇನ್ ಮಾಡ್ತಾ ಇದ್ರಿ ಅಂತ ಕರ್ಣ ಕೇಳಿದ್ರೆ ಏನ್ ಹೇಳೋದು? ಹೌದಲ್ವಾ? ಸೇವಂತಿ, ಚಿಕ್ಕಿಗೇನೋ ತುಂಬಾ ಹೊಟ್ಟೆ ಹಸ್ವಾಗ್ತಿದಂತೆ. ಇಲ್ಲೇ ಯಾವ್ದಾದ್ರು ಹೋಟೆಲ್ ಇದ್ರೆ ಅವ್ರು ತಿನ್ಸ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಹಾ. ಏಯ್, ಏನಾಯ್ತು ಸೇವಂತಿ? ನಾವು ಬರುವಾಗ ಭವಾನಿ ಅಮ್ಮ ಏನೋ ಹೇಳಿದ್ರು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಏನ್ ಹೇಳಿದ್ರು? ನೀನ್ ಮತ್ತೆ ತಾಯಿ ಆಗ್ತೀಯ ಅಂತ ಹೇಳಿದ್ರು. ನಿನ್ ಮಗು ನಿನ್ನ ಅಮ್ಮ ಅಂತ ಕರೆಯುತ್ತೆ ಅಂತ ಹೇಳಿದ್ರು. ಆ ಮಗು ಅರ್ಜುನ್ದೇ ಆಗಿರುತ್ತೆ ಅಂತಾನು ಹೇಳಿದ್ರು. ನನಗೆ ಗರ್ಭಕೋಶನೇ ಇಲ್ವಲ್ಲ ಸರ್. ಹೀಗಿರುವಾಗ ಮಗು ಆಗೋದಕ್ಕೆ ಹೇಗ್ ಸಾಧ್ಯ? ಅದು ನನ್ನ ಅಮ್ಮ ಅಂತ ಕರೆಯೋದಕ್ಕೆ ಹೇಗ್ ಸಾಧ್ಯ? ಇಲ್ಲ ಸೇವಂತಿ, ಅದೆಲ್ಲ ಸಾಧ್ಯ ಇಲ್ಲ. ಮತ್ತ್ಯಾಕೆ ಅವ್ರು ಆ ಥರ ಹೇಳಿದ್ರು? ಅವ್ರಿಗೆ ನಿನ್ ಮೇಲೆ ಕಾಳಜಿ ಜಾಸ್ತಿ ಅಲ್ವಾ? ನಿನ್ ಮಗು ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತಾಗಿ ಅವ್ರು ಹಾಗೆ ಹೇಳಿರ್ಬೋದು. ಹಾಗಂತೀರಾ? ಬೇಜಾರು ಮಾಡ್ಕೋಬೇಡ ಸೇವಂತಿ. ನಮ್ಮ ಹಣೆ ಬರದಲ್ಲಿ ಏನು ಬರ್ದಿದ್ಯೋ ಅದೇ ಆಗೋದಲ್ವಾ? ಅದೇನೋ ನಿಜ ಬಿಡಿ. ಈ ಹಣೆನಲ್ಲಿ ಮಗು ಋಣನೇ ಇಲ್ಲ. ಸೇವಂತಿ, ಖುಷಿಯಾಗಿರುವಾಗ ಯಾರಾದ್ರೂ ಕಣ್ಣೀರು ಹಾಕ್ತಾರಾ? ಇಲ್ಲಿ ನಗು ನಗು. ಇದು ನನ್ನ ಸೇವಂತಿ ಅಂದ್ರೆ. ಸೇವಂತಿ, ನನ್ನ ಖುಷಿ ನಿನ್ನಲ್ಲಿದೆ. ನೀನ್ ಸಂತೋಷವಾಗಿದ್ರೇನೆ ನಾನ್ ಸಂತೋಷವಾಗಿರೋದಕ್ಕೆ ಸಾಧ್ಯ. ಸೊ ನನಗೋಸ್ಕರನಾದ್ರೂ ನೀನು ನಗ್ನಗ್ತಾ ಇರ್ಬೇಕು. ಸರ್, ಏನಾಯ್ತು? ಹಾರ್ಟ್ ಬೀಟ್ ಜಾಸ್ತಿ ಆಗೋಯ್ತು. ನಿಮ್ಮನ್ನ ಸರ್, ಕರ್ಣಭಾವ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಬಂದೇ ಇಲ್ವಲ್ಲ ಸರ್? ನನಗ್ ಬೋರ್ ಆಗ್ತಿದೆ, ಟೈಮ್ ಪಾಸೇ ಆಗ್ತಿಲ್ಲ. ಬರ್ತಾನಿರು. ಯಾವಾಗ ಬರ್ತಾರೋ? ಸುಮ್ನೆ ಇದೇನ್ ಮಾಡೋದು? ಬೇಜಾರಾಗ್ತಿದ್ಯಪ್ಪ. ನೀನ್ ಬೇಜಾರು ಕಳಿಯಕ್ಕೆ ನಾನೇನಾದ್ರೂ ಒಂದು ಪ್ಲಾನ್ ಮಾಡ್ಲಾ? ಏನ್ ಮಾಡ್ತೀರಾ? ಇರು. ಬಸು, ಒಂದ್ ನಿಮಿಷ ಬನ್ನಿ ಇಲ್ಲಿ. ಸರ್, ಏನ್ ಮಾಡ್ತಿದ್ದೀರಾ? ಇರು. ಏನ್ ಸರ್? ಬಾಸು, ಈ ಸೈಕಲ್ ಎಷ್ಟು? ಹೇಗೆ?
ಹೇಳಿ ಬಸ್ಸು. 2,000 ರೂಪಾಯಿ. ಕೊಡ್ತೀಯಾ? ಇಲ್ಲ ಸರ್, ಕೊಡಲ್ಲ. ಇದು ನನಗೆ ಬೇಕು. 5,000 ಕೊಡ್ತೀನಪ್ಪ. ಈ ತರ ಸೈಕಲ್ 2 ತಗೋಬಹುದು. ಅರ್ಜುನ್ ಸರ್, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಈ ಸೈಕಲ್ಗೆ 5,000 ರೂಪಾಯಿ ಕೊಟ್ಟು ತಗೋತಾ ಇದ್ದೀರಾ? ನಿಮಿಷ ನೀ ಸುಮ್ಮನೆ ಇರು. ಏನಪ್ಪ ಕೊಡ್ತೀಯಾ? ಏನೋ ನೀವು ಕೇಳ್ಕತ್ತೀರಾ ಅಂತ ಕೊಡ್ತೀನಿ ಸರ್. ಸರಿ, ತಗೋ. ಆದರೂ ಕೊಡಕ್ಕೆ ಮನಸ್ಸೇ ಇಲ್ಲ ಸರ್. ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಅಂಬಾರಿನ. ಥ್ಯಾಂಕ್ ಯು ಬಸ್ಸು. ಸರಿ ಸರ್. ಅರ್ಜುನ್ ಸರ್, ಇವಾಗ ಇದನ್ನ ಯಾಕೆ ತಗೊಂಡ್ರಿ? 5,000 ರೂಪಾಯಿ ಕೊಟ್ಟು. ಸೇವಂತಿ, ನಿನಗೆ ಬೋರ್ ಆಗ್ತಿದೆ ಅಂತ ಹೇಳ್ದಲ್ಲ, ಸೈಕಲ್ ಅಲ್ಲೇ ನಾವು ಮನೆವರೆಗೂ ಹೋಗೋಣ. ಏನು? ಈ ಸೈಕಲ್ ಅಲ್ಲಿ ಇಬ್ರು ಮನೆವರ್ಗುನಾ? ಬೇಡ, ಇಲ್ಲ, ನನ್ಗೆ ಸಂಕೋಚ ಆಗತ್ತಪ್ಪ. 3 ಗಂಟೆ ಹಾಕ್ದೋನ್ ಮುಂದೆ ಇದನ್ನೆಲ್ಲ ಗಂಟು ಮೂಟೆ ಕಟ್ಟಿ ಬಿಸಾಕ್ಬೇಕು. ಸರ್, ಈಗೇನು ನೀನ್ ಬರ್ತೀಯೋ ಇಲ್ಲ ಹೆಗಲ ಮೇಲೆ ಹೊತ್ಕೊಂಡೋಗ್ಲೋ? ಅಯ್ಯೋ, ಸರ್ಕಸ್ ಎಲ್ಲ ಮಾಡಕ್ ನನ್ ಕೈಲಾಗಲ್ಲ. ಹಿಂದೆ ಕುತ್ಕೋತೀನಿ. ಹಾ, ಬಾ ಮತ್ತೆ ಹತ್ತು. ಅವ್ರು ಬರೋವರ್ಗಾದ್ರೂ ಇರೋಣ. ಅವ್ರಿಗೆ ಹೇಳ್ಬಿಟ್ಟಾದ್ರೂ ಹೋಗೋಣ. ಪರವಾಗಿಲ್ಲ, ಫೋನ್ ಮಾಡ್ತಾರೆ ಬಿಡು. ಹತ್ತು. ಕಮಾನ್. ಅಪ್ಪ. ಹೋಗೋಣವಾ? ಆಕಾಶ ನೀನೆ ನೀಡೊಂದು ಗೂಡು, ಬಂತೀಗ ಪ್ರೀತಿ ಹಾರಿ. ಛೇ, ಕೊನೆಗೂ ನನಗೇನು ಆಗ್ಬಾರ್ದು ಅನ್ಕೊಂಡು ಹಾಗೆ ಆಯ್ತು. ಆ ಸೇವಂತಿ ಮನೆಗೆ ಬರ್ತೀವಳೆ. ಅವಳು ನೆನ್ಸ್ಕೊಂಡಾಗೆಲ್ಲ ಸತ್ತೋಗಿರೋ ನಮ್ಮ ಮಗುನೇ ನೆನಪಾಗುತ್ತೆ. ಹೊಟ್ಟೆಲ್ ಸಂಕಟ ಆಗ್ತಿದೆ, ಹಿಂಸೆ ಆಗ್ತಿದೆ ನನಗೆ. ನನ್ನ ಕೈಲಿ ಸಹಿಸೋಕ್ ಆಗ್ತಿಲ್ಲ ಅಶ್ವಿನ್. ನಡಿ, ಇಲ್ಲಿಂದ ಹೋಗೋಣ. ಇಲ್ಲಿ ಒಂದು ಕ್ಷಣ ಕೂಡ ನಾವಿರೋದು ಬೇಡ. ಎಲ್ಗೆ? ನಮ್ಮ ಅಪ್ಪನ ಮನೆಗೆ. ಅವಳು ಯಾರ ಬಂದ್ರೆ ನಾವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಮತ್ತೆ ಆ ಸೇವಂತಿ ಮನೆಗೆ ಬರೋದನ್ನ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ?